ದಯವಿಟ್ಟು ಸಮುದಾಯದ ಎಲ್ಲ ಹೆಣ್ಮಕ್ಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೋಡಿ, ಕುರಾನ್ ಗ್ರಂಥದಲ್ಲಿ ಎಲ್ಲೂ ಕರಿ ಬುರ್ಖಾ ಅಂತಿಲ್ಲ. ನೀವು ಕವರ್ ಮಾಡ್ಕೋಬೇಕು, ನಿಮ್ಮ ದೇಹವನ್ನು, ನಿಮ್ಮ ಬಾಡಿನ ನೀವು ಕರೆಕ್ಟಾಗಿ ಸುರಕ್ಷತೆಯಿಂದ ಇಟ್ಕೋಬೇಕು ಅನ್ನೋ ಒಂದು ಆಜ್ಞೆ ಇದೆ ನಮಗೆ. ಆ ಆಜ್ಞೆ ಪ್ರಕಾರ ತಾವು ತಮ್ಮ ಎಲ್ಲ ಬಾಡಿನ ಕವರ್ ಮಾಡಿ. ಇಲ್ಲಿ ನಮಗೆ ಸರ್ಕಾರಕ್ಕೆ ಏನು ಬೇಕು? ಕಿವಿ ಕಾಣಬೇಕು, ಕಣ್ಣು ಕಾಣಬೇಕು, ಕರೆಕ್ಟಾಗಿ ತಲೆ ಎಲ್ಲ ಪೂರ್ತಿ ಚಿತ್ರೀಕರಣ ಬರಬೇಕು. ನೋಡಿ, ಎಲ್ಲ ವೀಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, SIR ಏನು ಹೊಸದಲ್ಲ. ಯಾಕೆ ಎಸ್ಪೆಷಲಿ ಸಾಬ್ರಲ್ಲಿ ಆತಂಕ ಇದೆ. ಆತಂಕ ಪಡುವ ಯಾವುದೂ ವಿಚಾರ ಇಲ್ಲ. ಎಲ್ಲಿ ನೀವೇನೇನು ಮಾಡಿಕೊಂಡ್ರೂ ಅದು ನಿಮ್ಮಂತೆಯೇ. BLO ನಿಮ್ಮ ಮನೆಗೆ ಬರ್ತಾರೆ, 3 ಸತಿ ಬರ್ತಾರೆ. BLO ಬಂದಾಗ ಸರಿಯಾಗಿ ಮಾಹಿತಿ ಕೊಟ್ಟು ಆ ಎಕ್ನಾಲೇಜ್ಮೆಂಟ್ ಪಡೆದಿಟ್ಕೊಂಡ್ರೆ 100% ನಿಮ್ಮ ಎಕ್ಸೆಪ್ಟೆನ್ಸ್ ಆಗುತ್ತೆ. ನೀವು BLO ಕೊಡದೆ ಎಲ್ಲೋ ಮಸೀದಿಯಲ್ಲಿ ಕೊಟ್ಟೆ, ದೇವಸ್ಥಾನದಲ್ಲಿ ಕೊಟ್ಟೆ, ಎಲ್ಲೋ ಬೆಂಗಳೂರಿನಲ್ಲಿ ಕೊಟ್ಟೆ ಅಂದರೆ ಅದು ನಡೆಯಲ್ಲ. BLOಗೆ ಕೊಡಬೇಕು ಸಮಗ್ರ ಮಾಹಿತಿ. ನಿಮ್ಮದೇನಿದೆ, ಏನು ಡಿಫ್ರೆನ್ಸಸ್ ಇದೆ, ಏನು ಚೇಂಜಸ್ ಇದೆ ಎಲ್ಲ ನೀವು ಮಾಡ್ಕೋಬೋದು. ಈ ಒಂದು ಅವಕಾಶ ಕೊಟ್ಟಿದೆ ಸರ್ಕಾರ. ಈ ಅವಕಾಶವನ್ನು ಸದುಪಯೋಗ ಪಡ್ಕೊಂಡು ಎಲ್ಲರೂ ಈ ರಾಷ್ಟ್ರದ ಒಂದು ಡೆವಲಪ್ಮೆಂಟಲ್ಲಿ ಎಲ್ಲೂ ಕೈ ಜೋಡಿಸಿ ಆತಂಕ ಪಡದೆ ಯಾರ್ದು ಹೆಸರು ತೆಗಿಯೋಕ್ಕಾಗಲ್ಲ. ಯಾಕೆ? ನಾವೇನು ಕರೆಕ್ಷನ್ ಇದೆ ಕರೆಕ್ಟಾಗಿ ಮಾಡಿ ನಮ್ಮ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು ಎಲ್ಲ ಚೇಂಜಸ್ ಇವತ್ತು ಮಾಡ್ಕೋಬೋದು. ಯಾರ್ದು ಇದೆ ಅದು ನೀವು ಮ್ಯಾಪಿಂಗ್ ಮಾಡಿ ಕೊಡ್ಬೋದು. ತಂದೆ ತಾಯಿ, ನಿಮ್ಮ ಅಜ್ಜಿ ಅಜ್ಜ, ಅಣ್ಣ ತಮ್ಮಂದರು ಯಾರ್ದಾದ್ರೂ ಇದ್ದರೂ ನೀವು ಬ್ಲಡ್ ರಿಲೇಟಿವ್ಸ್ದು ನೀವು ಮ್ಯಾಪಿಂಗ್ ಮಾಡಿ ಕೊಟ್ಟರೆ 100% ಎಕ್ಸೆಪ್ಟ್ ಆಗುತ್ತೆ. ಇವಾಗ ಪಾಸ್ಪೋರ್ಟ್ ಕೂಡ ದಾಖಲೆನೇ. ಯಾವ ದಾಖಲೆ ಇದೆ? 12-13 ದಾಖಲೆಯಲ್ಲಿ ಯಾವುದಾದ್ರು ಒಂದು ಕೊಟ್ಟರೂ ಸಾಕು, ಆತಂಕ ಪಡಬೇಕಾಗಿಲ್ಲ. ಇದು ಹೌದು, ಒಂದು ಪ್ರಜಾಪ್ರಭುತ್ವವನ್ನು ಒಂದು ವೀಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಬಟ್ ನಾವು ಪ್ರಜಾಪ್ರಭುತ್ವವನ್ನು ಉಳಿಸೋವರು, ನಾವು ಅದಕ್ಕೆ ಸರಿಯಾಗಿ ತಕ್ಕ ಒಂದು ಉತ್ತರ ಕೊಟ್ಟು ನಮ್ಮ ಏನು ಅಧಿಕಾರ ಇದೆ ಓಟಿನ ಅದನ್ನು ಉಳಿಸ್ಕೋಬೇಕು. BLO ಬಂದಾಗ ಮನೆಯಲ್ಲಿ ಬಂದಾಗ ಅವ್ರ ಹತ್ರ ಕುಣಿಸಿ ಎಲ್ಲ ಡೀಟೇಲ್ ಕೊಟ್ಟು ಅಕ್ನಾಲೇಜ್ಮೆಂಟ್ ಪಡಿಬೇಕು. ಪಡೀಲಿಲ್ಲ ಅಂದರೆ ನಿಮಗೂ ನುಕ್ಸಾನಾಗುತ್ತೆ, ಓಟ್ ಹೋಗುತ್ತೆ. ಕಲ್ಕತ್ತಾದಲ್ಲಿ ನೋಡಿ, 14 ಲಕ್ಷ ಸರ್ಕಾರ ಬಂದಿರೋದು ಒಂದು 4-5 ಲಕ್ಷದಲ್ಲಿ. 14 ಲಕ್ಷ ತೆಗೆಯುವಾಗ ಜನ ಕರೆಕ್ಟಾಗಿ ಎಚ್ಚೆತ್ಕೊಂಡು ತೆಗೆದೇ ಇದ್ದಿದ್ರೆ 100% ವೋಟಿಂಗ್ ಪವರ್ ಸಿಗ್ತಿತ್ತು. ತೆಗೆದುಬಿಟ್ಟ ಮೇಲೆ ಸಿಗಲ್ಲ. ಅದಕ್ಕೆ ಎಚ್ಚೆತ್ಕೊಳ್ಳಿ, ಎಲ್ಲರೂ ಯಾರ್ದೂ ಹೆಸರು ಬಿಟ್ಟೋದಂಗೆ, ಯಾರ್ದು ವೋಟ್ ಹೋದೇ ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ SIRನ ಸದುಪಯೋಗ ಪಡ್ಕೋಬೇಕು ಅಂಥೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಸಮುದಾಯದ ಎಲ್ಲ ಹೆಣ್ಮಕ್ಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೋಡಿ, ಕುರಾನ್ ಗ್ರಂಥದಲ್ಲಿ ಎಲ್ಲೂ ಕರಿ ಬುರ್ಖಾ ಅಂತಿಲ್ಲ. ನೀವು ಕವರ್ ಮಾಡ್ಕೋಬೇಕು, ನಿಮ್ಮ ದೇಹವನ್ನು, ನಿಮ್ಮ ಬಾಡಿನ ನೀವು ಕರೆಕ್ಟಾಗಿ ಸುರಕ್ಷತೆಯಿಂದ ಇಟ್ಕೋಬೇಕು ಅನ್ನೋ ಒಂದು ಆಜ್ಞೆ ಇದೆ ನಮಗೆ. ಆ ಆಜ್ಞೆ ಪ್ರಕಾರ ತಾವು ತಮ್ಮ ಎಲ್ಲ ಬಾಡಿನ ಕವರ್ ಮಾಡಿ. ಇಲ್ಲಿ ನಮಗೆ ಸರ್ಕಾರಕ್ಕೆ ಏನು ಬೇಕು? ಕಿವಿ ಕಾಣಬೇಕು, ಕಣ್ಣು ಕಾಣಬೇಕು, ಕರೆಕ್ಟಾಗಿ ತಲೆ ಎಲ್ಲ ಪೂರ್ತಿ ಚಿತ್ರೀಕರಣ ಬರಬೇಕು. ಆ ಥರ ಬರೋದರಲ್ಲಿ ನಿಮಗೆ ಯಾವುದೇ ಇಸ್ಲಾಮಿನ ಒಂದು ತೊಡಕಿಲ್ಲ, ಯಾವುದೇ ಅಡ್ಡ ಬರಲ್ಲ. ದಯವಿಟ್ಟು ನಮಗೆ ಏನು ಬೇಕಿದೆ, ಈ ರಾಷ್ಟ್ರದಲ್ಲಿ ಯಾವ ಕಾನೂನಿದೆ ಆ ಕಾನೂನಿಗೆ ನಾವು ಪಾಲಿಸಬೇಕು. ಇದು ಯಾವುದೋ ಒಂದು ಇಸ್ಲಾಮಿ ಶರಿಯಾ ಕಾನೂನಲ್ಲ ಈ ದೇಶ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಯಾರೋ ಮುಲ್ಲಾ ಮೌಲಿ ಹೇಳ್ದ ಅಂಥೇಳಿ ದಯವಿಟ್ಟು ನೀವು ನಿಮ್ಮ ಒಂದು ವೋಟ್ನ ಕಳ್ಕೊಬೇಡಿ. ನಿಮ್ಮ ಕಿವಿ 2 ಕಾಣಬೇಕು, ನಿಮ್ಮ ಕಣ್ಣು ಕಾಣಬೇಕು, ಇದು ಕರೆಕ್ಟಾಗಿ ಫೇಸ್ ಸ್ಕ್ಯಾನ್ ಆಗಬೇಕು. ಇದು ಯಾವುದೇ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಮೊಹಮ್ಮದರ ಹದೀಸ್ ಆಗಲಿ, ಅಲ್ಲಾಹಿನ ಒಂದು ಕುರಾನಿನ ಆಜ್ಞೆ ಆಗಲಿ ನೀವು ಎಲ್ಲೂ ಉಲ್ಲಂಘನೆ ಮಾಡಲ್ಲ. ನಾನೇನು ಮುಫ್ತಿ ಮೌಲಾನ ಅಲ್ಲ. ನನಗೇನು ಕಾನೂನಲ್ಲಿ ಏನು ಗೊತ್ತಿದೆ, ಒಬ್ಬ ವಕೀಲನಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಲಾ ಆಫ್ ದಿ ಲ್ಯಾಂಡು, ಆ ಭೂಮಿಯ ಕಾನೂನನ್ನು ನೀವು ರಕ್ಷಣೆ ಮಾಡ್ಕೋಬೇಕು, ಅದನ್ನು ಸದುಪಯೋಗ ಪಡ್ಕೋಬೇಕು. ಸುಮ್ಮನೆ ಇಸ್ಲಾಮಿನ ಹೆಸರು ಹೇಳಿ ಇನ್ನೊಂದು ಹೇಳಿ ನೀವು ನಿಮ್ಮ ವೋಟ್ನ ಹಾಳು ಮಾಡಿಕೊಂಡ್ರೆ ಅದು ನಿಮ್ಮ ಇಸ್ಲಾಮಿನ ಒಂದು ದುರ್ದೈವವಲ್ಲ, ಅದು ನಿಮ್ಮ ದುರ್ದೈವ, ಪರ್ಸನಲ್ ದುರ್ದೈವ. ಇಸ್ಲಾಂ ಏನು ಉಳಿತು, ಎಲ್ಲಿ ಬಾಳ್ತೀರಾ ಆ ಭೂಮಿಯ ಒಂದು ಕಾನೂನನ್ನು ಸರಿಯಾಗಿ ಪಾಲನೆ ಮಾಡಿ ಅಂತೇಳಿ ಹೇಳುತ್ತೆ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ಇದರಲ್ಲಿ ಬಂದು ಎಲ್ಲರೂ ಭಾಗವಹಿಸಿ ತಮ್ಮ ತಮ್ಮ ಅಧಿಕಾರ, ಮತದ ಅಧಿಕಾರ SIRಲ್ಲಿ ಕ್ಲಿಯರ್ ಸರಿಯಾಗಿ ಮಾಡ್ಕೊಳ್ಳಿ. ಹಾಗೂ ಈಗ 33% ರಿಸರ್ವೇಷನ್ ಬರ್ತಾಯಿದೆ. ಎಲ್ಲ ಕಡೆಯೂ ವುಮೆನ್ಸ್ ಬಿಲ್ ಬಂದಿದೆ. ನಮ್ಮ ಹೆಣ್ಮಕ್ಳು ಕೂಡ ಮುಂದೆ ಬಂದು ಅದನ್ನು ಸದುಪಯೋಗ ಪಡ್ಕೊಂಡು ಎಲ್ಲಿ ನೀವು ಜಾಸ್ತಿ ಸಂಖ್ಯೆಯಲ್ಲಿದ್ದೀರಾ ಅಲ್ಲಿ ನೀವು ಎಲೆಕ್ಷನಲ್ಲಿ ಬನ್ನಿ. ಪಂಚಾಯತ್ ಎಲೆಕ್ಷನ್, ಕೌನ್ಸಿಲರ್ ಎಲೆಕ್ಷನ್, MLA ಎಲೆಕ್ಷನ್ ಎಲ್ಲದರಲ್ಲೂ ಹೆಣ್ಮಕ್ಳು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಬರೋ ದಿನಗಳಲ್ಲಿ 50% ಇದೆ ಪಾಪ್ಯುಲೇಷನ್. 140 ಕೋಟಿಯಲ್ಲಿ ಸುಮಾರು 70 ಕೋಟಿ ಹೆಣ್ಣು, 70
170 ಕೋಟಿ ಗಂಡಿರುವಾಗ ನಾವು 50% ಇದ್ದೀವಿ. ನಮ್ಮ ಹೆಣ್ಮಕ್ಳು ಒಳಗಡೆ ಇರಬಾರ್ದು, ಹೊರಗಡೆ ಬಂದು ಅವರು ತಮ್ಮ ಒಳ್ಳೆಯ ಜೀವನವನ್ನು ರೂಪಿಸ್ಕೋಬೇಕು. ಇಸ್ಲಾಮಲ್ಲಿ ನಿಮಗೆ ಎಲ್ಲೂ ಕಡಿವಾಣ ಹಾಕಿಲ್ಲ. ಅದನ್ನು ಸದುಪಯೋಗ ಪಡ್ಕೊಂಡು ಎಲ್ಲ ರಂಗದಲ್ಲಿ ವಿದ್ಯೆ, ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ ಎಲ್ಲ ರಂಗಗಳಲ್ಲೂ ಮುಂದೆ ಬಂದು, ಯಾಕೆಂದರೆ ಪ್ರವಾದಿ ಮೊಹಮ್ಮದರು ಏನು ಹೇಳಿದರು, ಅಮ್ಮನ ಏನೇ ಮಾಕಿ ಗೋದ್ ಉಮುಲ್ ಖುರಾ, ಏನೇ ಅಮ್ಮನ ಒಂದು ಮಡಿಲೇ ವಿಶ್ವವಿದ್ಯಾಲಯ. ಪ್ರವಾದಿಯವರು ಇಷ್ಟು ದೊಡ್ಡ ಮಾತು ಹೇಳಬೇಕು ಅಂದರೆ, ಅಮ್ಮ ಇವತ್ತು ಏನು ಮಕ್ಕಳಿಗೆ ಹೇಳ್ಕೊಡ್ತಾಳೆ ಅದೇ ಮಕ್ಕಳ ಜೀವನ ಭವಿಷ್ಯ ನಿರ್ಧಾರ ಆಗುತ್ತೆ. ದಯವಿಟ್ಟು ತಾಯಂದಿರು ಇಸ್ಲಾಮಿನ ಒಂದು ಸಹಿ ಮುಸ್ಲಿಮಿನ ಹದೀಸಿನಂತೆ ತಮ್ಮ ಒಂದು ಏನಿದೆ ತಾವು ಏನು ಮಕ್ಕಳಿಗೆ ಬೆಳೆಸ್ತೀರಾ ಆ ಬೆಳವಣಿಗೆನೇ ಅವರ ಜೀವನಕ್ಕೆ ನಾಂದಿಯಾಗುತ್ತೆ. ಮಕ್ಕಳಿಗೆ ತಾವು ವಿದ್ಯಾಭ್ಯಾಸ ಮಾಡಿ ಏನೇ ಓದ್ರಿ, ಕುರಾನಿನಲ್ಲಿ ಯಾವುದೇ ನೀವು ಒಂದು ಆಯತ್ ಓದಿದ್ರೂ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಅದು ಹೇಳಿಕೊಡಿ. ಮಕ್ಕಳಿಗೆ ಇದರ ತಾತ್ಪರ್ಯ ಇದು, ಈ ಸೂರಾದಲ್ಲಿ ಇದಿದೆ, ಈ ಸೂರಾದಲ್ಲಿ ಇಯ್ಯಾಕ ನಅಬುದು ವಯ್ಯಾಕ ನಸ್ತഈನ್, ಪರಮಾತ್ಮ ನಾನು ನಿನ್ನ ಮುಂದೆ ಬಾಗುತ್ತೇನೆ, ನಿನ್ನಿಂದ ನಾನು ಮದದನ್ನು ನಿನ್ನಿಂದ ನಾನು ರಕ್ಷಣೆಯನ್ನು ಕೇಳಿಕೊಳ್ಳುತ್ತೇನೆ ಅಂಥೇಳಿ ನಮಗೆ ಆಯತ್ ಹೇಳುತ್ತೆ. ಇದನ್ನು ಎಷ್ಟು ಸಹಾಯವನ್ನು ಕೇಳ್ಕೊಳ್ತೀವಿ ಅಂಥೇಳಿ ಅಲ್ಲ ಕುರಾನ್ನಲ್ಲಿ ವರ್ಣನೆ ಮಾಡ್ತಾರೆ. ಎಷ್ಟು ತಾಯಂದಿರು ನೀವು ನಿಮ್ಮ ಮಡಿಲಲ್ಲಿ ಈ ವಿಷಯನ ಮಗುಗೆ ಹೇಳಿದ್ರೆ ಮಗು ದಾರ ಕಟ್ಕೊಳ್ಳೋದು, ಅಂತರ ಕಟ್ಕೊಳ್ಳೋದು, ಏನೋ ಒಂದು ಕಟ್ಕೊಳ್ಳೋದು, ಏನೋ ಮಾಡೋದು, ಇದನ್ನೆಲ್ಲ ಎತ್ತಿ ಬಿಸಾಗುತ್ತೆ. ನೀವು ಆ ಮಕ್ಕಳ ತಲೆಯಲ್ಲಿ ತೌಹೀದ್ ಒಬ್ಬನೇ ಪರಮಾತ್ಮ ಅನ್ನೋದನ್ನು ತುಂಬಬಹುದು. ಸೂರೆ ಫಾತಿಹಾನ ನೀವು ಸ್ವಲ್ಪ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ತುಂಬಿಸಿದ್ರೆ ತಲೆಗೆ 112 ಬಾರಿ ನಾವು ಓದ್ತೀವಿ. ಏನು ಓದ್ತೀವಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿದ್ರೆ ಅಂದರೆ ಗೋರ್ಕಲ್ಲಿನ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂಥೇಳಿ ನಾವು ಹೇಳ್ಕೊಳ್ತೀವಿ. ದಯವಿಟ್ಟು ತಂದೆ ತಾಯಂದಿರು ಮಕ್ಕಳಿಗೆ ಖುರಾನಿನ ಒಂದು ವಿದ್ಯೆಯನ್ನು ಕೊಟ್ಟರೆ ಅವರು ಅದಕ್ಕೆ ಈ ಪ್ರಪಂಚದಲ್ಲಿ ಇಲ್ದಿರೋಂಥ ವಿದ್ಯಾವಂತರು ಆ ಮಕ್ಕಳಾಗ್ತಾರೆ. ನಾವು ಬೇರೆ ಹೇಳ್ಕೊಂಡು ಹೋದರೆ ಏನೂ ಬರಲ್ಲ. ವಿದ್ಯಾವಂತರು ಮಾಡಬೇಕಂದ್ರೆ ನಮ್ಮ ಗ್ರಂಥದಲ್ಲಿರೋದನ್ನೇ ನಾವು ಅವರಿಗೆ ಸರಿಯಾಗಿ ವರ್ಣನೆ ಮಾಡಿಕೊಟ್ರೆ ಅವರು ವಿದ್ಯಾವಂತರಾಗ್ತಾರೆ. ದಯವಿಟ್ಟು ವಿದ್ಯೆ ಇಖ್ರಾ ಅಲ್ಲಾಹನು ನಮಗೆ ಕೊಟ್ಟಿದ್ದು ಮೊದಲ ಒಂದು ಆಜ್ಞೆ, ಓದಿ ಓದಿ ಓದಿ. ಇವತ್ತು ನಾವು ಓದನ್ನು ಬಿಟ್ಟು ಬೇರೆ ಎಲ್ಲದನ್ನು ಹೇಳ್ತಾ ಇದ್ದೀವಿ. ಯಾವ ಮಸೀದಿಯಲ್ಲೂ ಓದಿ ಓದಿ ಅಂತೇಳಿ ಹೇಳ್ತಾ ಇಲ್ಲ, ಯಾವ ಮದುವೆಯಲ್ಲೂ ಹೇಳ್ತಾ ಇಲ್ಲ. ನಾವು ಎಲ್ಲಿ ಹೋದ್ರೂ ವಿದ್ಯೆ ಮಾಡಬೇಕು. ದೊಡ್ಡ ಮಸೀದಿಗಳಿದೆ, ಅದನ್ನು ಸದುಪಯೋಗ ಪಡ್ಕೊಳ್ಳಿ. KS IAS IPS ಎಲ್ಲ ದೊಡ್ಡ ಮಸೀದಿಗಳು ಓಪನ್ ಮಾಡಿ ನಾವು ಮಕ್ಕಳಿಗೆ ಬರೋ ದಿನಗಳಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ರೆಡಿ ಮಾಡಿದ್ರೆ ನಮ್ಮಂಥ ಒಳ್ಳೆ ಕಮ್ಯುನಿಟಿ ಇನ್ಯಾರೂ ಇಲ್ದಂಗೆ ಆಗ್ತಾರೆ. ನೋಡಿ, ಜೈನ್ 0.5% ಇದ್ದಾರೆ, ಬಟ್ ಅವರು ಎಷ್ಟು ಒಂದು ಇಡೀ ಭಾರತದಲ್ಲಿ ನಂಬರ್ 1 ಕಮ್ಯುನಿಟಿ ಆಗಿ ಬಾಳ್ತಾ ಇದ್ದಾರೆ. ನಾವು 15% ಇದ್ದೂ ನಮ್ಮದೆಲ್ಲೂ 0.5% ಇಲ್ಲ ಕಾಂಟ್ರಿಬ್ಯೂಷನ್ನು. ಅದಕ್ಕೆ ನಾವೆಲ್ಲರೂ ಈ ಮಸೀದಿಗಳನ್ನು, ಮದ್ರಸಾಗಳನ್ನು ಸದುಪಯೋಗ ಪಡ್ಕೋಬೇಕು. 5 ಫ್ಲೋರ್ ಕಟ್ಟಿ ಸುಮ್ಮನೆ ಲಾಕ್ ಮಾಡಿಟ್ರೆ ಏನು ಪ್ರಯೋಜನ? ಲಾ ಯುಹಿಬ್ಬುಲ್ ಮುಸ್ರಿಫೀನ್. ಅಲ್ಲ ಯಾವತ್ತೂ ವೇಸ್ಟ್ ಮಾಡೋರಿಗೆ ಲೈಕೇ ಮಾಡಲ್ಲ. ಸೊ ಹೀಗಿರುವಾಗ ನಾವು ಯಾವುದನ್ನು ವೇಸ್ಟ್ ಮಾಡಬಾರ್ದು. ಈ SIRನ ಉಪಯೋಗಿಸ್ಕೊಂಡು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರೋಕ್ಕೆ ನಾವು ಎಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತೇವೆ.